ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹರಿ ಮತ್ತು ಚಂದನ ಮುತ್ತು ಕೆಲಸ ಮಾಡ್ತಾ ಇರೋ ಬಿಲ್ಡಿಂಗಿಗೆ ಹತ್ರ ಬರ್ತಾರೆ. ನಿಧಾನ ಹೋಗಿ ಕಲ್ಲೆಲ್ಲ ಹಾಕಿರ್ತಾರೆ ಅಂತಾನೆ ಹರಿ. ನಾನು ನೋಡ್ಕೊಂಡೇ ಹೋಗ್ತಿರೋದು ಅಂತಾಳೆ ಚಂದನ. ಏನು ಅಣ್ಣಂಗೆ ಸಡನ್ನಾಗಿ ಸ್ವೀಟ್ ಕೊಡಬೇಕು ಅಂತ ಅನಿಸಿದ್ದು, ಮನೆಗೆ ಬಂದಮೇಲೆ ಕೊಡೋದಿಕ್ಕಾಗಲ್ವಾ ಅಂತಾನೆ ಹರಿ. ನಾನು ಇಲ್ಲೇ ಕೊಡಬೇಕು, ಯಾಕಂದರೆ ನಾನು ಕೆಲಸಕ್ಕೆ ಹೋಗಬೇಕು ಅಂತ ಅಣ್ಣನೇ ಆಸೆ ಪಟ್ಟಿದ್ದು ಅಂತಾಳೆ ಚಂದನ. ಮನೆಯಿಂದ ಆಫೀಸಿಂದ ಪಿಕಪ್ ಡ್ರಾಪ್ ಮಾಡೋದು ನಾನು, ಸ್ವೀಟ್ ಮಾತ್ರ ಅಣ್ಣಂಗೆ ಅಂತಾನೆ ಹರಿ. ಏನಂದ್ರಿ ಅಂತಾಳೆ ಚಂದನ. ನಿಮ್ಮ ಅಣ್ಣ ತಂಗಿ ಬಾಂಧವ್ಯ ಸ್ಟ್ರಾಂಗ್ ಆಗಿದೆ, ಅಂಥವ್ರಿಗಾದರೂ ಕರಳು ಚುರುಕ್ ಅನಿಸಿಬಿಡುತ್ತೆ ಅಂದೆ ಅಂತಾನೆ ಹರಿ. ಏನು ರೇಗಿಸ್ತಿದ್ದೀರಾ ಅಂತಾಳೆ ಚಂದನ. ಅದು ಹೇಗ್ರಿ ಇಷ್ಟು ಕರೆಕ್ಟಾಗಿ ಕಂಡಿಡಿದ್ರಿ ಅಂತಾನೆ ಹರಿ. ನೋಡ್ಕೊಂಡು ಹೋಗಿ ಅಂತ ಹರಿ ಹಿಂದೆನೇ ಹೋಗ್ತಾನೆ. ಆಗ ಹರಿ ಮತ್ತು ಚಂದನನ ನೋಡಿ ಮುತ್ತು ಆವು ಅಂತಾನೆ. ಹಾವಾ, ಬನ್ನಿ ಬನ್ನಿ ಅಂತ ಹರಿ ಚಂದನ ಕೈನ ಎಳ್ಕೊತಾನೆ. ಕೈ ಬಿಟ್ಟರೆ ಸರಿ ಈಗ ಅಂತಾಳೆ ಚಂದನ. ಸಾರಿ ಅಣ್ಣ, ಹಾವು ಅನ್ನಲ್ಲ, ಅದಕ್ಕೆ ನಿಮ್ಮ ಕಾಲು ಹತ್ರ ಬಂತೇನೋ ಅಂತ ಹೇಳ್ಕೊಂಡ್ಬಿಟ್ಟೆ ಅಂತಾನೆ ಹರಿ. ಅಣ್ಣ ಹೇಳಿದ್ದು ಹಿಂದಿಲಿ ಆವೋ ಅಂದರೆ ಬನ್ನಿ ಅಂತ ಅರ್ಥ ಅಂತಾಳೆ ಚಂದನ. ಹೌದಾ ಅಣ್ಣ, ನೀನು ಹಂಗೆ ಹೇಳಿದ್ದ, ಸರಿಯಾಗಿ ಹೇಳಬೇಕು ತಾನೆ ಅಂತಾನೆ ಹರಿ. ಅಣ್ಣ ಸರಿಯಾಗೇ ಹೇಳಿದರು, ನೀವು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಂತಾಳೆ ಚಂದನ. ಏನಣ್ಣ ನೀವು ನಮಗೆ ಗಾಬರಿ ಆಗೋ ಥರ ಹಿಂದಿಯೆಲ್ಲ ಮಾತಾಡ್ತಿದ್ಯಾ, ಏನು ವಿಷಯ ಅಂತಾನೆ ಹರಿ. ಏನಿಲ್ಲ ಕಣೋ, ಇವ್ರುಗಳ ಜೊತೆ ಎಲ್ಲ ಮಾತಾಡಿ ಅಭ್ಯಾಸ ಆಗಿಬಿಟ್ಟಿದೆ. ಏನು ಇಬ್ಬರು ಇವತ್ತು ಈ ಕಡೆ ಬಂದುಬಿಟ್ಟಿದ್ದೀರಾ ಅಂತಾನೆ ಮುತ್ತು. ನಿನ್ನ ತಂಗಿ ನಿನಗೆ ಸ್ವೀಟ್ ಕೊಡಬೇಕಂತೆ ಅಂತಾನೆ ಹರಿ. ಸ್ವೀಟಾ, ಯಾಕೆ ಅಂತಾನೆ ಮುತ್ತು. ಯಾಕಂದರೆ ನನಗೆ ಕೆಲಸ ಸಿಕ್ತಣ್ಣ ಅಂತಾಳೆ ಚಂದನ. ನನಗೆ ಗೊತ್ತಿತ್ತಮ್ಮ, ಆ ದೇವರು ನಿನ್ನ ಕೈ ಬಿಡಲ್ಲ ಅಂತ, ನಿನ್ನ ಆಸೆನ ಈಡೇರಿಸ್ಬಿಟ್ಟ ನೋಡು ಅಂತಾನೆ ಮುತ್ತು. ನಿಜ ಅಣ್ಣ, ಅದಕ್ಕೆ ಫಸ್ಟ್ ಸ್ವೀಟ್ನ ನಿಮಗೆ ಕೊಡೋಣ ಅಂತ ತಂದೆ ಅಂತ ಚಂದನ ಸ್ವೀಟ್ ಕೊಡ್ತಾಳೆ. ಸರಿ ಅಣ್ಣ, ಎಲ್ರಿಗೂ ಕೊಟ್ಟು ಬರ್ತೀನಿ ಅಂತ ಹೋಗ್ತಾಳೆ ಚಂದನ. ನೀನು ತಿಂದೇನೋ ಅಂತಾನೆ ಮುತ್ತು. ಎಲ್ಲಣ್ಣ ತಿನ್ನೋದು, ಫಸ್ಟ್ ಸ್ವೀಟ್ ನಿನ್ನ ಬಾಯಿಗೆ ಹಾಕಬೇಕು ಅಂತ ತಾನೇ ನಿನ್ನ ತಂಗಿ ಓಡ್ ಬಂದಿರೋದು ಅಂತಾನೆ ಹರಿ. ಅದಕ್ಕೆ ಯಾಕೋ ಹಂಗಾಡ್ತೀಯ, ತಗೋ ತಿನ್ನು ಅಂತ ತಿನ್ನಿಸ್ತಾನೆ ಮುತ್ತು. ಆಗ ಚಂದನ ಬಂದು, ಅಣ್ಣ ಈ ಬಿಲ್ಡಿಂಗ್ ಯಾವಾಗ ಕಟ್ಟೋಕ್ಕೆ ಶುರು ಮಾಡಿದ್ರಿ ಅಣ್ಣ ಅಂತಾಳೆ. ಕೆಲಸ ಶುರುವಾಗಿ ಒಂದು 5 ತಿಂಗಳು ಆಯ್ತಮ್ಮ, ಇನ್ನೊಂದು 2 ತಿಂಗಳಲ್ಲೆಲ್ಲ ಮುಗ್ದೋಗುತ್ತೆ ಅಂತಾನೆ ಮುತ್ತು. ಅಣ್ಣ ನನಗೊಂದು ಐಡಿಯಾ ಬಂತು, ಈಗ ಎಲ್ಲ ಕಡೆಯಲ್ಲೂ ಓಪನ್ ಕಿಚನ್ ಮಾಡ್ತಾರೆ, ಇಲ್ಲೂ ಹಾಗೆ ಮಾಡಿದರೆ ಚೆನ್ನಾಗಿರುತ್ತಲ್ವಾ ಅಂತಾಳೆ ಚಂದನ. ಹೌದು, ಒಳ್ಳೆಯ ಐಡಿಯಾನೇ, ಹಾಲು ದೊಡ್ಡದಾಗಿ ಕಾಣಿಸುತ್ತೆ, ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ಇವತ್ತೇ ಇಂಜಿನಿಯರ್ ಹತ್ರ ಮಾತಾಡ್ತೀನಮ್ಮ, ಪರವಾಗಿಲ್ಲ. ಬಿಲ್ಡಿಂಗ್ ನೋಡ್ತಿದ್ದ ಹಾಗೆ ನಿನ್ನ ತಲೆಯಲ್ಲಿ ಪ್ಲ್ಯಾನ್ ಹೇಗೆ ಬಂತು ನೋಡು ಅಂತಾನೆ ಮುತ್ತು. ಆಗ ಮಹಿಮಾ ಬರ್ತಾಳೆ. ಮಹಿಮಾ ಆವು ಅಂತಾನೆ ಅಮಿತ್. ಆವು ಅಂತಾನೆ ಮುತ್ತು. ಯಾರು ಇವರು ಅಂತಾನೆ ಹರಿ. ನನ್ನ ತಂಗಿ ಮಹಿಮಾ, ರಾಜಸ್ಥಾನದಿಂದ ಬಂದಿದ್ದಾರೆ ಅಂತಾನೆ ಅಮಿತ್. ಹಿಂದಿ ಮಾತ್ರ ಮಾತಾಡೋದ ನೀವು, ಕನ್ನಡ ಮಾತಾಡೋಕೆ ಬರಲ್ವಾ ಅಂತಾನೆ ಹರಿ. ಅರ್ಥ ಆಗುತ್ತೆ, ಕಲಿಬೇಕು ಅಂತಾಳೆ ಮಹಿಮಾ. ಬೇಗ ಕಲ್ತ್ಕೊಳ್ಳಿ ಅಂತಾನೆ ಹರಿ. ಮಹಿಮಾ, ಇವರು ಮುತ್ತುಜಿ ಬ್ರದರ್ ಅಂತಾನೆ ಅಮಿತ್. ನಮಸ್ಕಾರ ಅಂತಾಳೆ ಮಹಿಮಾ. ಇವ್ರು ಬೀಬಿ ಅಂತಾನೆ ಅಮಿತ್. ಓ ಅಚ್ಚಾ, ಇನ್ಕಾ ಬಾಯಿ ಕಾ ಶಾದಿ ಹೋ ಗಯಾ, ಇನ್ಕಾ ಶಾದಿ ಅಭಿ ತಕ್ ನಹಿ ಹೋ ಗಯಾ ಅಂತಾಳೆ ಮಹಿಮಾ. ಅವಳು ತಮ್ಮಂಗೆ ಶಾದಿ ಆಗಿದೆ, ಅಣ್ಣಂಗೆ ಯಾಕೆ ಲೇಟು ಅಂತ ಕೇಳ್ತಿದ್ದಾಳೆ ಅಂತಾನೆ ಅಮಿತ್. ಅದು ಮೇರಾ ಶಾದಿ ಲವ್ ಮ್ಯಾರೇಜ್, ಬಾಯಿ ಮುಚ್ಕೊಂಡು ಇರೋದಕ್ಕೆ ಏನು ತಗೋತೀರಾ ಅಂತಾಳೆ ಚಂದನ. ನಾನು ಊಟ ತಂದಿದ್ದೀನಿ ಅಂತಾಳೆ ಮಹಿಮಾ. ಚಂದನ, ನೀವು ಇಲ್ಲೇ ಊಟ ಮಾಡಿ ಅಂತಾನೆ ಮುತ್ತು. ಬೇಡ ಅಣ್ಣ, ನಿಮಗೆ ಮಾತ್ರ ಊಟ ತಂದಿರ್ತೀರಾ, ನಾವು ಮನೆಗೆ ಹೋಗ್ತೀವಿ ಅಂತಾಳೆ ಚಂದನ. ಸಾಕಾಗುತ್ತೆ ಬನ್ನಿ ಇಬ್ಬರು ಅಂತಾನೆ ಮುತ್ತು. ನಾನು ಊಟ ತಂದಿದ್ದೀನಿ, ಎಲ್ಲರೂ ಇಲ್ಲೇ ಊಟ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಅಂತ ಮಹಿಮಾ ಹಿಂದಿಲಿ ಹೇಳ್ತಾಳೆ. ಓಕೆ ಅಂತಾನೆ ಹರಿ. ಅಣ್ಣ ಒಂದ್ಸಲ ಬಿಲ್ಡಿಂಗ್ ನೋಡ್ಬೋದಾ ಅಂತಾಳೆ ಚಂದನ. ಬಾ ಅಮ್ಮ ಹೋಗೋಣ ಅಂತ ಮುತ್ತು ಚಂದನನ್ನ ಕರ್ಕೊಂಡು ಹೋಗ್ತಾನೆ. ಮಹಿಮಾ, ಮುತ್ತು ಬಂದ ಮೇಲೆ ಊಟ ಮಾಡೋಣ, 5 ನಿಮಿಷ ಅಂತ ಅಮಿತ್ ಹಿಂದಿಲಿ ಹೇಳಿ ಹೋಗ್ತಾರೆ. ಅಯ್ಯೋ, ನಾನೊಬ್ಬ ಇಲ್ಲಿದ್ದೀನಿ ಅಂತ ಕೇರೆ ಮಾಡಿದೆ, ಒಬ್ಬೊಬ್ರು ಒಂದೊಂದಕ್ಕೆ ಹೋಗ್ಬಿಟ್ರಲ್ಲ ಅಂತ ಹರಿ ಯೋಚನೆ ಮಾಡ್ತಾ ಹಲೋ ಮಹಿಮಾ ಅಂತಾನೆ. ಬೋಲಿಯೇ ಅಂತಾಳೆ ಮಹಿಮಾ. ಕೆಟ್ಟ ಭಾಷೆಯಲ್ಲಿ ಬೈತಿದ್ದಾಳ ಹೇಗೆ ಅಂತ ಹರಿ ಯೋಚನೆ ಮಾಡುವಾಗ, ಮಾತಾಡಿ ಅಂತಾಳೆ ಮಹಿಮಾ. ಐ ಎಮ್ ಬೋಲ್ತಾ, ಮೇರಾ ಬೀಬಿ ಫಸ್ಟ್ ಕ್ಲಾಸ್ ಇಂಟರ್ವ್ಯೂ ಪಾಸ್, ತುಮಕೋ ಸ್ವೀಟ್ ಆಫ್ಟರ್ ಗಿವಿಂಗ್ ಟೇಕ್ ಅಂತಾನೆ ಹರಿ. ಓಕೆ ಶುಕ್ರಿಯಾ, ಆಪ್ಕೋ ಹಿಂದಿ ನಹಿ ಆತಾ ಹೇ ಅಂತಾಳೆ ಮಹಿಮಾ. ಚೋಟ ಆತ ಅಂತಾನೆ ಹರಿ. ಚೋಟ ನಹಿ, ತೋಡ ಅಂತಾಳೆ ಮಹಿಮಾ. ಟುಡೇ ಕ್ಯಾ ಭೋಜನ ಅಂತಾನೆ ಹರಿ. ಸಬ್ಜಿ, ಪಾಪಡ್, ರೈಸ್, ಚಪಾತಿ, ದಾಲ್ ಅಂತಾಳೆ ಮಹಿಮಾ. ನೈಸ್ ಅಂತಾನೆ ಹರಿ. ಅಭಿ ಖಾಯೆಂಗೆ ಅಂತಾಳೆ ಮಹಿಮಾ. ನೋ, ಮೇರಾ ಬೀಬಿ ಬಿಗ್ ಬ್ರದರ್, ಯು ಬ್ರದರ್ ಸಾಥ್ ಖಾಯೆಂಗೆ ಅಂತಾನೆ ಹರಿ. ಹಾಗೆ ಇಬ್ಬರು ಮಾತಾಡ್ತಾರೆ. ಈಚೆ ಮುತ್ತು ಮನೆಯಲ್ಲಿ ಫೋನಲ್ಲಿ, ಹಾಂ ಸರ್, ಎಲ್ಲ ಪ್ಲ್ಯಾನಿಂಗು ಆಗಿದೆ ಸರ್, ಓಪನ್ ಏರಿಯಾ ಇರುತ್ತೆ, ಸರಿ ಸರ್, ಇನ್ನೊಂದು ವಾರದಲ್ಲೇ ಕೆಲಸ ಮುಗಿಸ್ಕೊಡ್ತೀನಿ ಸರ್, ಸರಿ ಓಕೆ ಅಂತ ಫೋನ್ ಇಡುವಾಗ ಚಂದನ ಮಹಿ ಬರ್ತಾರೆ. ಹೋಗಿ ಬಂದ್ರಾ, ಕೂತ್ಕೊಳ್ಳಿ ಅಂತಾನೆ ಮುತ್ತು. ಅಣ್ಣ ಫುಲ್ ಟಯರ್ಡ್ ಅಣ್ಣ ಅಂತಾನೆ ಮಹಿ. ಇರಿ ನೀರು ತರ್ತೀನಿ ಅಂತ ಮುತ್ತು ಹೋಗ್ತಾನೆ. ಆಗ ಹರಿ ಬರ್ತಾನೆ. ಏನು ಸೆಕೆ ಅಲ್ವಾ ಅಂತಾಳೆ ಚಂದನ. ಆಲ್ರೆಡಿ AC ಹಾಕೋಕೆ ಹೇಳಿದ್ದೀನಿ, ಸಮ್ಮರ್
ಸೀಸನ್ ಅಲ್ವಾ, ಫುಲ್ ಆರ್ಡ್ರು ಜಾಸ್ತಿ ಅಂತೆ, ಇನ್ನೊಂದು ತಿಂಗಳು ಆಗಲ್ಲ ಅಂತ ಹೇಳಿದ್ದಾನೆ ಅಂತಾನೆ ಹರಿ. ತಗೊಳ್ಳಿ ನೀರು ಕುಡೀರಿ, ಇಷ್ಟೊತ್ತು ಏನು ಮಾಡಿದ್ರಿ ಅಂತಾನೆ ಮುತ್ತು. ಅತ್ತಿಗೆಗೆ ಅರ್ಜೆಂಟಾಗಿ ಡ್ರೆಸ್ ಬೇಕಾಗಿತ್ತಣ್ಣ, ಅದಕ್ಕೆ ಹೋಗಿದ್ವಿ ಅಂತಾನೆ ಮೈ. ಆಫೀಸಿಗೆ ಹಾಕ್ಕೊಂಡು ಹೋಗೋಕೆ ಹೊಸ ಡ್ರೆಸ್ ಯಾವುದೂ ಇರಲಿಲ್ಲ ಅಣ್ಣ, ಅದಕ್ಕೆ ತೊಗೊಂಡು ಬರೋಕೆ ಹೋಗಿದ್ವಿ ಅಂತಾಳೆ ಚಂದನ. ನನಗೊಂದು ಮಾತು ಹೇಳಿದರೆ ನಾನೇ ಕರ್ಕೊಂಡು ಹೋಗ್ತಿದ್ದೆ ಅಲ್ವಾ ಅಂತಾನೆ ಹರಿ. ಪರವಾಗಿಲ್ಲ, ಕ್ಯಾಬಲ್ಲೂ ಆರಾಮಾಗಿ ಹೋಗಿ ಬಂದ್ವಿ ಅಂತಾಳೆ ಚಂದನ. ಅಣ್ಣ ಅತ್ತಿಗೆ ನನಗೂ ಬಟ್ಟೆ ಕೊಡಿಸಿದ್ರು ಅಂತಾನೆ ಮೈ. ಶಾಪಿಂಗ್ ಮಾಡೋದಕ್ಕೆ ನಿಮ್ಮ ಹತ್ರ ದುಡ್ಡಿತ್ತಾ ಅಂತಾನೆ ಹರಿ. ಇಲ್ಲ, ಕದ್ಕೊಂಡು ಬಂದ್ವಿ. ದುಡ್ಡಿಲ್ಲದೆ ಇಷ್ಟೆಲ್ಲ ತರೋಕ್ಕಾಗುತ್ತಾ ಅಂತಾಳೆ ಚಂದನ. ಪಾನ್ ಕಾರ್ಡು ಆಧಾರ್ ಕಾರ್ಡು ನಿಮ್ಮ ಮನೆಯಿಂದ ತಂದಾಗೆ ಕ್ಯಾಶ್ ಕೂಡ ತಂದ್ರೇನು ಅಂತ ಕೇಳಿದೆ ಅಂತಾನೆ ಹರಿ. ಹಾಗೆಲ್ಲ ಏನಿಲ್ಲ, ಅವತ್ತು ನೀವೇ ಒಡವೆ ಅಡ ಇಟ್ಟು ದುಡ್ಡು ತಂದು ಕೊಟ್ಟಿದ್ದು ಮರ್ತೋಯ್ತಾ ಅಂತಾಳೆ ಚಂದನ. ಆ ದುಡ್ಡನ್ನು ಇಲ್ಲಿವರೆಗೂ ಇಟ್ಕೊಂಡಿದ್ದೀರಾ ಅಂತಾನೆ ಹರಿ. ಖರ್ಚು ಮಾಡೋದಕ್ಕೆ ನಾನು ಎಲ್ಲಿಗೆ ಹೋಗಿದ್ದೆ ಅಂತಾಳೆ ಚಂದನ. ಅಣ್ಣ ಇಲ್ಲ, ನೋಡೋಣ ಅಂತ ಶರ್ಟನ್ನು ತೋರಿಸ್ತಾನೆ ಮೈ. ಚೆನ್ನಾಗಿದೆ ಕಣೋ, ಈ ಕಲರ್ ನಿನ್ಗೆ ಚೆನ್ನಾಗಿ ಒಪ್ಪುತ್ತೆ. ಅಯ್ಯಯ್ಯೋ ಇದೇನಮ್ಮ, ಇದರಲ್ಲಿ ಇಷ್ಟೊಂದು ರೇಟ್ ಬರ್ತಿದೆ ಅಂತಾನೆ ಮುತ್ತು. ಅಣ್ಣ ಅದು ಫಿಕ್ಸ್ಡ್ ರೇಟ್ ಅಣ್ಣ, ಬಾರ್ಗೇನ್ ಮಾಡೋಕ್ಕಾಗಲಿಲ್ಲ ಅಂತಾನೆ ಮೈ. ಅಣ್ಣ ಅದು ಬ್ರ್ಯಾಂಡೆಡ್ ಶರ್ಟು, ಕಾಸ್ಟ್ಲಿ ಇದ್ದೇ ಇರುತ್ತೆ ಅಂತಾಳೆ ಚಂದನ. ಜಾಸ್ತಿ ಆಯಿತು ಅನಿಸುತ್ತೆ ಅಪ್ಪ, ಈ ರೇಟಲ್ಲಿ 5-6 ಶರ್ಟ್ ಬಂದಿರೋದು ಅಂತಾನೆ ಮುತ್ತು. ಅಣ್ಣ ನಿಮಗೆ ಅಂತ ಶರ್ಟ್ ತಂದಿದ್ದೀನಿ, ಹೇಗಿದೆ ಅಂತ ನೋಡಿ ಹೇಳಿ ಅಂತ ಮುತ್ತುಗೆ ಶರ್ಟ್ ಕೊಡ್ತಾಳೆ ಚಂದನ. ಮುತ್ತು ಅದನ್ನು ಓಪನ್ ಮಾಡಿ ನೋಡಿ ಖುಷಿ ಆಗ್ತಾನೆ. ಯಾಕಣ್ಣ ಏನಾಯಿತು ಅಂತಾಳೆ ಚಂದನ. ಏನಿಲ್ಲಮ್ಮ, ಈ ಮನೇಲಿ ನಮಗೆ ಅಮ್ಮ ಬಿಟ್ಟರೆ ಯಾರೂ ಬಟ್ಟೆ ತಂದು ಕೊಟ್ಟಿರಲಿಲ್ಲ, ಇದೇ ಮೊದಲನೇ ಸರ್ತಿ ಬಟ್ಟೆ ತಂದು ಕೊಡ್ತಿರೋದು, ಖುಷಿ ಆಗ್ತಿದೆ. ಅಮ್ಮ ಇವತ್ತು ನೀನು ನಮ್ಮ ಅಮ್ಮನ ಕಣ್ಣು ಮುಂದೆ ತಂದುಬಿಟ್ಟಿಯಲ್ಲಮ್ಮ ಅಂತಾನೆ ಮುತ್ತು. ಆಗ ಚಂದನ ಕಣ್ಣಲ್ಲಿ ನೀರು ಬರುತ್ತೆ. ಬೇಜಾರು ಮಾಡ್ಕೋಬೇಡಮ್ಮ ಅಂತಾನೆ ಮುತ್ತು. ಪರವಾಗಿಲ್ಲ ಅಣ್ಣ ಅಂತಾಳೆ ಚಂದನ. ನಂತರ ಕಂಟಿಗೆ ಶರ್ಟನ್ನು ಕೊಡ್ತಾಳೆ. ನನಗೆ ಯಾಕೆ ಅತ್ತಿಗೆ ಅಂತ ಶರ್ಟನ್ನು ತಗೊಂಡು ಥ್ಯಾಂಕ್ಸ್ ಅತ್ತಿಗೆ ಅಂತಾನೆ ಕಂಟಿ. ಆಗ ನಟರಾಜ ಬಂದು ಇದೇನಿದು, ದೀಪಾವಳಿ ಹಬ್ಬ ಬಂತಾ, ಎಲ್ರಿಗೂ ಹೊಸ ಬಟ್ಟೆ ಬಂದಿದೆ ಅಂತಾರೆ. ಯಾಕೆ ದೀಪಾವಳಿಗೆ ಮಾತ್ರ ಹೊಸ ಡ್ರೆಸ್ ತರಬೇಕಾ, ನಾಳೆಯಿಂದ ನಾನು ಕೆಲಸಕ್ಕೆ ಹೋಗ್ತಿದ್ದೀನಿ, ಅದಕ್ಕೆ ನಿಮಗೆಲ್ಲ ಗಿಫ್ಟ್ ಅಂತ ನಟರಾಜಂಗೂ ಶರ್ಟನ್ನು ಕೊಡ್ತಾಳೆ ಚಂದನ. ನನಗೆ ಗಿಫ್ಟಾ ಅಂತಾರೆ ನಟರಾಜ. ನೀವು ಈ ಮನೆಯವರೇ ತಾನೇ ಅಂತಾಳೆ ಚಂದನ. ಅತ್ತಿಗೆ ಅವನು ಯಾವತ್ತು ಈ ಮನೆಯವನ ಥರ ಇದ್ದಾನೆ, ನಾವು ಅವನ್ನ ಈ ಮನೇಲಿ ಇಟ್ಕೊಂಡಿರೋದು ಅಂತಾನೆ ಮಹಿ. ಏಯ್ ನನ್ನ ಮನೇಲಿ ನೀವುಗಳಿರೋದು ಕೊಂಡ್ರೋ ಅಂತಾರೆ ನಟರಾಜ. ಅಂಕಲ್ ಪ್ಲೀಸ್ ಜಗಳ ಆಡಬೇಡಿ, ಹೇಗಿದೆ ಅಂತ ನೋಡಿ ಹೇಳಿ ಅಂತಾಳೆ ಚಂದನ. ನನಗೆ ಆಗುತ್ತಮ್ಮ ಸರಿಯಾಗಿ, ಲಾಸ್ಟ್ ಟೈಮ್ ಇವನು ತಂದು ಕೊಟ್ಟಿದ್ದು ಪಚಿತಿ ಆಗಿದ್ದು ನೀನೇ ನೋಡಿದ್ಯಲ್ಲ ಅಂತಾರೆ ನಟರಾಜ. ಎಲ್ಲರೂ ನಗ್ತಾರೆ. ಈ ಸಲ ಹಾಗಾಗಲ್ಲ ಅಂತಾಳೆ ಚಂದನ. ನೈಸ್ ಶರ್ಟ್ ಅಂತ ನಟರಾಜ ಹೋಗ್ತಾರೆ. ಈಚೆ ಚಂದನ ಬಟ್ಟೆನೆಲ್ಲ ತಗೊಂಡು ಆಚೆ ಇಟ್ಟು ಬರ್ತಾಳೆ. ಹರಿ ಬೇಜಾರಿಂದ ಏನ್ರಿ ನನಗೆ ಬಟ್ಟೆ ತಂದಿಲ್ವಾ ಅಂತಾನೆ. ತರಬೇಕು ಅಂತಾನೆ ಇದ್ದೆ, ಅಷ್ಟರಲ್ಲಿ ಶಾಪ್ ಕ್ಲೋಸ್ ಮಾಡಿಬಿಟ್ರು ಅಂತಾಳೆ ಚಂದನ. ಹೊಸ ಬಟ್ಟೆ ಹಾಕ್ಕೊಳ್ಳೋ ಅದೃಷ್ಟ ನಿನಗೆ ಇಲ್ಲ ಅನಿಸುತ್ತೆ ಅಂತಾನೆ ಕಂಟಿ. ಎಲ್ರಿಗೂ ತಂದಿದ್ದೀರಾ, ಅಟ್ಲೀಸ್ಟ್ ನನಗೊಂದು ಬನಿಯನ್ ಇಲ್ಲ ಕರ್ಚೀಫ್ ಆದರೂ ತರಬೇಕು ತಾನೆ ಅಂತಾನೆ ಹರಿ. ನೆನಪೇ ಆಗಲಿಲ್ಲ ಅಂತಾಳೆ ಚಂದನ. ಮೈ ಇಲ್ಲಿ ನೋಡು, ಸ್ಟಿಚ್ ಎಲ್ಲ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಅಂತಾನೆ ಕಂಟಿ. ಅಣ್ಣ ಇಲ್ಲಿ ನೋಡು, ಬ್ರ್ಯಾಂಡೆಡ್ ಶರ್ಟು, ಇದನ್ನು ಕಾಲೇಜಿಗೆ ಹಾಕ್ಕೊಂಡೋದ್ರೆ ಎಲ್ಲರೂ ಫಿದಾ ಅಂತ ಮೈ ಹೊಟ್ಟೆ ಉರಿಸ್ತಾನೆ. ಆಗ ಚಂದನ ಹರಿಗೆ ಬಟ್ಟೆನ ಕೊಡ್ತಾಳೆ. ತೆಗ್ದು ನೋಡಿ, ಸೂಪರ್ ರೀ, ನಾನು ಇದನ್ನೇ ತಗೋಬೇಕು ಅಂತ ತುಂಬ ದಿನದಿಂದ ಟ್ರೈ ಮಾಡ್ತಿದ್ದೆ, ಆದರೆ ಅಂತಾನೆ ಹರಿ. ದುಡ್ಡು ಇರಲಿಲ್ಲ ಅಂತ ಹೇಳು ಅಂತಾನೆ ಕಂಟಿ. ಏಯ್ ಮುಚ್ಚೋ ಬಾಯಿ, ನನಗಿಷ್ಟವಾದ ಕಲರ್ ನೀವು ತಂದಿದ್ದೀರಾ, ಅದಕ್ಕೆ ಜನ್ಮ ಜನ್ಮದ ಅನುಬಂಧ ಅನ್ನೋದು ಅಂತಾನೆ ಹರಿ. ಇದಕ್ಕೆ ಓವರ್ ಡ್ರಾಮಾ ಮಾಡೋದು ನನಗೆ ಕೋಪ ಬರೋದು ಅಂತಾಳೆ ಚಂದನ. ಆಗ ಮುತ್ತುಗೆ ಕಾಲ್ ಬರುತ್ತೆ. ಮೈ ಶಾಕ್ನಿಂದ ಫೋನನ್ನೇ ನೋಡ್ತಾನೆ. ಯಾರೋ ಅಂತಾನೆ ಮುತ್ತು. ಭಾರತಿ ಅಂತಾನೆ ಮೈ. ಅವಳಿನ್ನೂ ದುಬೈಗೆ ಹೋಗಿಲ್ವಾ ಅಂತಾನೆ ಹರಿ. ಅಲ್ಲಿಗೆ ಹೋದರೆ ಅಣ್ಣನ ಅಡಿಗೆನ ಮಿಸ್ ಮಾಡ್ಕೋತಾಳಲ್ಲ, ಅದಕ್ಕೆ ಇಲ್ಲೇ ಇದ್ದಾಳೆ ಅನಿಸುತ್ತೆ ಅಂತಾನೆ ಕಂಟಿ. ಹಾಗೆಲ್ಲ ಏನೂ ಇರಲ್ಲ ಕಣ್ರೋ ಅಂತಾನೆ ಮುತ್ತು. ಹಾಗಾದರೆ ರಿಸೀವ್ ಮಾಡಲಾ ಅಂತಾನೆ ಮೈ. ಬೇಡ ಬೇಡ ಅಂತಾನೆ ಮುತ್ತು. ಏನಣ್ಣ ನಾವೆಲ್ಲರೂ ಇದ್ದೀವಿ ಅಂತ ಏನಾದರೂ ರಿಸೀವ್ ಮಾಡ್ತಿಲ್ವಾ ಅಂತಾನೆ ಹರಿ. ಹಾಗೆಲ್ಲ ಏನಿಲ್ಲ, ಸರಿ ಸರಿ ನಾನು ಹೋಗಿ ಎಲ್ರಿಗೂ ಊಟ ರೆಡಿ ಮಾಡ್ತೀನಿ ಅಂತ ಮುತ್ತು ಹೋಗ್ತಾನೆ. ಎಲ್ರಿಗೂ ಮುತ್ತು ಬೆಳಿಗ್ಗೆ ಸ್ವೀಟ್ ಪೊಂಗಲ್ನ ಮಾಡಿಕೊಡ್ತಾನೆ. ಅಣ್ಣ ಏನಿವತ್ತು ಸ್ಪೆಷಲ್ ಅಂತಾನೆ ಮೈ. ಚಂದನ ಇವತ್ತು ಮೊದಲನೇ ದಿನ ಕೆಲಸಕ್ಕೆ ಹೋಗ್ತಿದ್ದಾಳಲ್ವ, ಅವಳಿಗೆ ಸಕ್ಕರೆ ಪೊಂಗಲ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಬಾಯಿ ಸಿಹಿ ಮಾಡ್ಕೊಂಡು ಹೋಗ್ಲಿ ಅಂತ ಮಾಡಿದೆ ಅಂತಾನೆ ಮುತ್ತು. ನಾನು ಮೊದಲನೇ ಸಲ ಕೆಲಸಕ್ಕೆ ಹೋಗ್ಬೇಕಾದ್ರೆ ಸ್ವೀಟ್ ಬಿಡು, ಒಂಚೂರು ಸಕ್ಕರೆನಾದರೂ ನನ್ನ ಬಾಯಿಗೆ ಹಾಕ್ದ ತಂಗಿ ಮೇಲೆ ಏನು ಅಕ್ಕರೆ, ಈ ತಮ್ಮ ಲೆಕ್ಕಕ್ಕಿಲ್ಲ ಅಲ್ವಾ ಅಂತಾನೆ ಹರಿ. ಹಾಗೆಲ್ಲ ಏನೂ ಇಲ್ಲ ಅಂತಾನೆ ಮುತ್ತು. ಆಗ ಚಂದನ ಸೀರೆ ಉಟ್ಕೊಂಡು ರೆಡಿಯಾಗಿ ಬರ್ತಾಳೆ. ಎಲ್ಲರೂ ಚಂದನನ್ನೇ ಶಾಕ್ನಿಂದ ನೋಡ್ತಾರೆ. ಅತ್ತಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತಾನೆ ಮಹಿ. ಥ್ಯಾಂಕ್ಸ್ ಮಹಿ ಅಂತಾಳೆ ಚಂದನ. ಒಂದು ನಿಮಿಷ ಇರಮ್ಮ ಬಂದೆ ಅಂತ ಮುತ್ತು ಒಳಗೆ ಹೋಗ್ತಾನೆ. ಬನ್ನಿ ಕೂತ್ಕೊಳ್ಳಿ ಅಂತ ಚಂದನಗೆ ಕುರ್ಚಿ ಕೊಡ್ತಾನೆ ಹರಿ. ಏನಿವತ್ತು ಉಪಚಾರ ಎಲ್ಲ ಜೋರಾಗಿದೆ ಅಂತಾಳೆ ಚಂದನ.
ಫಸ್ಟ್ ಡೇ ಅಲ್ವಾ, ಕೆಲಸಕ್ಕೆ ಹೋಗ್ತಿದ್ದೀರಲ್ಲ, ಅದಕ್ಕೆ ಇಷ್ಟು ಮಾಡಿಲ್ಲ ಅಂದರೆ ತಪ್ಪಾಗಲ್ವಾ ಅಂತಾನೆ ಹರಿ. ಆಗ ಮುತ್ತು ಚಂದನಗೆ ಸಿಹಿ ಪೊಂಗಲ್ ತಂದು ಕೊಡ್ತಾನೆ. ಸ್ವೀಟ್ ಪೊಂಗಲ್ ಅಂತಾಳೆ ಚಂದನ. ಅಣ್ಣ ನಿಮಗೋಸ್ಕರನೇ ಮಾಡಿದ್ದು, ಸಿಹಿ ತಿಂದು ಕೆಲಸಕ್ಕೆ ಹೋಗಲಿ ಅಂತಾನೆ ಮಹಿ. ನಿಜನ ಅಣ್ಣ ಅಂತಾಳೆ ಚಂದನ. ಹೌದಮ್ಮ, ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳು ಅಂತಾನೆ ಮುತ್ತು. ಅಣ್ಣ ತುಂಬ ಚೆನ್ನಾಗಿದೆ ಅಂತ ಚಂದನ ತಿಂತಾ ಇರುವಾಗ ಹರಿ ವಿಡಿಯೋ ಮಾಡ್ಕೋತಾನೆ. ನಂತರ ಚಂದನಗೆ ದೇವ್ರ ದೀಪ ಹಚ್ಚು ಅಂತಾನೆ ಮುತ್ತು. ಚಂದನ ದೇವರಿಗೆ ಕೈ ಮುಗಿದು ದೀಪನ ಹಚ್ಚಿ, ಅಪ್ಪ ದೇವರೇ, ಇವತ್ತು ನನ್ನ ಕೆಲಸದ ಮೊದಲನೇ ದಿನ, ಮುಂದೇನೂ ಚೆನ್ನಾಗಿರಲಿ ಇರೋ ಹಾಗೆ ಕಾಪಾಡಪ್ಪ ಅಂತಾಳೆ. ಆಗ ನಟರಾಜ ಹೊಸ ಶರ್ಟ್ ಹಾಕ್ಕೊಂಡು ಬಂದು ಆಚೆ ಈಚೆ ಗತ್ತಿಂದ ತಿರುಗ್ತಾರೆ. ಏನು ಸಾಹೇಬರು ವಾಕಿಂಗ್ ಮಾಡ್ತಿದ್ದೀರಾ ಅಂತಾನೆ ಮಹಿ. ಅನ್ಎಜುಕೇಟೆಡ್ ಫೆಲೋ, ಬರೀ ವಾಕಿಂಗ್ ಅಲ್ಲ, ಅದು ಕ್ಯಾಟ್ ವಾಕಿಂಗ್ ಅಂತ ತಿರುಗ್ತಾ ಹೇಳ್ತಾರೆ ನಟರಾಜ. ಅಂಕಲ್ ಸೂಪರಾಗಿ ಕಾಣ್ತಿದ್ದೀರಾ ಅಂತಾಳೆ ಚಂದನ. ಥ್ಯಾಂಕ್ ಯು ಅಮ್ಮ. ಈ ನಟರಾಜ ಯಾವುದೇ ಬಟ್ಟೆ ಹಾಕಲಿ ಅದೇ ಟ್ರೆಂಡ್ ಆಗುತ್ತೆ, ದಟ್ ಈಸ್ ನಟರಾಜ್ ಸ್ಟೈಲ್ ಅಂತ ಕಣ್ಣಿಗೆ ಗ್ಲಾಸ್ ಹಾಕ್ಕೊಂಡು ಬಾಯ್ ನಾನು ಹೊರಗಡೆ ನನ್ನ ಸಿಂಹಾಸನದಲ್ಲಿ ಕೂತಿರ್ತೀನಿ ಅಂತ ಹೋಗ್ತಾರೆ ನಟರಾಜ. ಹೊರಡೋಣವಾ ಅಂತಾನೆ ಹರಿ. ಅತ್ತಿಗೆ ಒಂದು ನಿಮಿಷ ಅಂತ ಮಹಿ ಒಂದು ಪೆನ್ ತಂದು ಅತ್ತಿಗೆ, ಇದು ನನ್ನ ಲಕ್ಕಿ ಪೆನ್ನು, ಇದು ನಿಮಗೆ ಅಂತ ಕೊಡ್ತಾನೆ. ಮತ್ತು ನಿನಗೆ ಅಂತಾಳೆ ಚಂದನ. ನಾನು ಬೇರೆ ತಗೋತೀನಿ ಅಂತಾನೆ ಮಹಿ. ಥ್ಯಾಂಕ್ ಯು ಮಹಿ ಅಂತಾಳೆ ಚಂದನ. ಆಲ್ ದಿ ಬೆಸ್ಟ್ ಅತ್ತಿಗೆ ಅಂತಾನೆ ಕಂಟಿ. ಥ್ಯಾಂಕ್ ಯು ಅಂತಾಳೆ ಚಂದನ. ಬನ್ನಿ ಹೋಗೋಣ ಅಂತಾನೆ ಹರಿ. ಬ್ಯಾಗ್ ತರ್ತೀನಿ ಅಂತ ಚಂದನ ಒಳಗೆ ಹೋಗ್ತಾಳೆ. ಚಂದನಗೆ ನಾನು ಒಂದು ಒಳ್ಳೆ ಗಿಫ್ಟ್ ತಂದಿದ್ದೀನಿ ಅಂತಾನೆ ಹರಿ. ಇಲ್ಲಿ ಕೊಡೋದು ತಾನೇ ಅಂತಾನೆ ಕಂಟಿ. ಇಲ್ಲಿ ಕೊಟ್ಟರೆ ನಿನ್ನ ಕೆಟ್ಟ ದೃಷ್ಟಿ ಬಿದ್ದು ಹಾಳಾಗೋದು ಬೇಡಪ್ಪ, ನಾನು ಸಪ್ರೇಟಾಗಿ ಕೊಡ್ತೀನಿ ಅಂತಾನೆ ಹರಿ. ನೀನು ಎಲ್ಲಿ ಕೊಟ್ಟರು ಅಷ್ಟೇ, ನಿನ್ನ ದೃಷ್ಟಿನೇ ಸಾಕು ಹಾಳಾಗೋದಕ್ಕೆ ಅಂತಾನೆ ಕಂಟಿ. ಆಗ ಚಂದನ ಬಂದು ಹೊರಡೋಣವಾ ಅಂತಾಳೆ. ಒಂದು ನಿಮಿಷ ಅಂತ ಟಿಫಿನ್ ತಂದು ಕೊಡ್ತಾನೆ ಮುತ್ತು. ಈಚೆ ಚಂದನ ಫ್ರೆಂಡ್ ಜೊತೆ ಕೆಲಸದಿಂದ ಮಾತಾಡ್ತಾ ಬರುವಾಗ ಮೈ ಅಮ್ಮ ಬಂದು ಡಿಕ್ಕಿ ಹೊಡಿತಾರೆ. ನೋಡಲಿಲ್ಲಮ್ಮ, ಸಾರಿ ಅಂತ ಹೇಳ್ತಾರೆ. ಆಗ ಚಂದನ ಶಾಕ್ನಿಂದ ನೋಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.